ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಬೆಳ್ಳಂಬೆಳಗ್ಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, 21ನೇ ಕಂತಿನಲ್ಲಿ ಸಿಹಿ ಸುದ್ದಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಏನು ವಿಷಯ, ಏನಿದು ಗುಡ್ ನ್ಯೂಸ್ ಬಂದಿರತಕ್ಕಂಥದ್ದು? 19ನೇ ಕಂತಿನ ಹಣ ಬಂದಲ್ದವರಿಗೆ ಇನ್ನು ಯಾವಾಗ ಜಮಾ ಆಗುತ್ತೆ, ಇನ್ನು ಎಷ್ಟು ಜನ ಬಾಕಿ ಇದ್ದಾರೆ, ಅದರಲ್ಲಿ ನಾವು ಕೂಡ ಇದ್ದೀವಿ, ನಮ್ಗೆ ಯಾವಾಗ ಹಣ ಜಮಾ ಆಗುತ್ತೆ ಅಂತ ಕಾಯ್ತಾ ಇದ್ದೀರಿ. 19ನೇ ಕಂತಿನ ಬಂದಿಲ್ದವರು, ಅದೇ ರೀತಿಯಾಗಿ 20ನೇ ಕಂತಿಗಾಗಿ 21ನೇ ಕಂತಿಗಾಗಿ ಎಲ್ಲ ಮಹಿಳೆಯರು ಕೂಡ ಕಾಯ್ತಾನೆ ಇದ್ರಿ. ಇದರೆಲ್ಲ ವಿಷಯದ ಬಗ್ಗೆ ಒಂದೇ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿತಾ ಹೋಗೋಣ. ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲ ಮಾಹಿತಿ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನು ತರ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದ್ಬಿಡೋಣ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಸದ್ಯಕ್ಕೆ 19ನೇ ಕಂತಿನ ಕ್ಲಿಯರ್ ಆಗುವಂತಹ ಸಂದರ್ಭಕ್ಕೆ ಬಂದಿದೆ ಅಂತ ಹೇಳ್ಬೋದು. ಸುಮಾರು 1,22,00,000 ಫಲಾನುಭವಿಗಳಿದ್ರಿ. ಇದರ ಪೈಕಿ ಸುಮಾರು 80 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಹಣ ಜಮಾ ಆಗಿ ಕ್ಲಿಯರ್ ಆಗಿದೆ ಅಂತೆ. ಇನ್ನೇನು ಬಹಳಷ್ಟೇನಿಲ್ಲ, 40ರಿಂದ 42 ಲಕ್ಷ ಫಲಾನುಭವಿಗಳು ಮಾತ್ರ ಬಾಕಿ ಇದ್ದೀರಿ. ನಿಮ್ಗೆಲ್ಲರಿಗೂ ಕೂಡ ಇನ್ನು 2 ದಿನಗಳಲ್ಲಿ ಅಮೌಂಟ್ ಹಾಕಿ ಕ್ಲಿಯರ್ ಮಾಡ್ತೀವಿ ಅನ್ನತಕ್ಕಂತಹ ಮಾಹಿತಿಯನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವಿಲ್ಲ. ನಿಮಗೆ ಗೃಹಲಕ್ಷ್ಮಿ ಹಣ 18 ಮತ್ತು 16, 17, 18ನೇ ಕಂತಿನ ಹಣ ಜಮಾ ಆಗಿದ್ದೆ ಆದರೆ ಡೆಫಿನೆಟ್ಲಿ ಮುಂದಿನ ಎಲ್ಲ ಕಂತುಗಳು ಕೂಡ ಜಮಾ ಆಗತ್ತೆ. ಯಾಕಪ್ಪ ಅಂದರೆ ಒಂದು ವಿಷಯ ಗಮನದಲ್ಲಿ ಇಟ್ಕೊಳ್ಬೋದು, 16ನೇ ಕಂತಿಗಿಂತ ಮುಂಚೆ ಸುಮಾರು 3 ತಿಂಗಳು ಲೇಟ್ ಆಗಿತ್ತು ಹಣ ಜಮಾ ಮಾಡಲಿಕ್ಕೆ. ಯಾಕಪ್ಪ ಅಂದರೆ ಅಲ್ಲಿ ಆಲ್ರೆಡಿ ಸರ್ಕಾರವೇ ಲೇಟ್ ಮಾಡಿತ್ತು. ಅಂಥದ್ರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಕ್ಸಿಡೆಂಟ್ ಕೂಡ ಆಗಿತ್ತು. ಅದರ ಪೈಕಿ ಇಲ್ಲಿ ಹಣ ಹಾಕಿರಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ನಿಮಗೆ ಸುಮಾರು 3 ತಿಂಗಳ ಸಮೀಪ ನಿಮಗೆ ಹಣ ಹಾಕಿರಲಿಲ್ಲ. ಅದೆಲ್ಲನೂ ಕೂಡ ನಾವು ತಿಳ್ಕೊಳ್ತಾ ಹೋದರೆ ಅಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಕೂಡ ನಡೆದಿತ್ತು. ಆಹಾರ ಇಲಾಖೆ ಏನು ಮಾಡಿತ್ತು, ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ವೆರಿಫೈ ಮಾಡಿತ್ತು. ಹಾಗಾಗಿ ಅಲ್ಲಿ ಯಾವುದೇ ರೀತಿ ತೊಂದರೆ ಕಾಣಿದ್ರೂ ಸಹಿತ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿತ್ತು. ಅಲ್ಲಿ ರೇಷನ್ ಕಾರ್ಡ್ ರದ್ದಂತರೂ ಮಾಡಿತ್ತು. ಅದಾದ ತಕ್ಷಣ 16ನೇ ಕಂತಿನ ಹಣ ಜಮಾ ಮಾಡಲಾಗಿತ್ತು. 16ನೇ ಕಂತಿನ ಹಣ ನಿಮಗೆ ಬಂದಿದ್ದೆ ಆದರೆ ಡೆಫಿನೆಟ್ಲಿ ನೀವು ಎಲಿಜಿಬಲ್ ಇದ್ದೀರಾ ಅಂತ ಹೇಳ್ಬಿಟ್ಟು ನಿಮಗೆ ಹಣ ಹಾಕಿರ್ತಾರೆ, ಹೊರತು ಎಲಿಜಿಬಲ್ ಇಲ್ಲ ಅಂತ ಅಲ್ಲ. ಡೆಫಿನೆಟ್ಲಿ ನಿಮಗೆ ಹಣ ಈ ಒಂದು ಕಂತುಗಳು ಕೂಡ ಬಂದೇ ಬರುತ್ತೆ. ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳು ಕೂಡ ಬರುತ್ತೆ. ಯಾರು ಕೂಡ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಯಾರಿಗೆ ಹಣ 19ನೇ ಕಂತಿನದ್ದು ಬಂದಿಲ್ಲ, ಇನ್ನೂ ಸಾಕಷ್ಟು ಫಲಾನುಭವಿಗಳು ಬಾಕಿ ಇದ್ದಾರೆ, ಅವರೆಲ್ಲರ ಖಾತೆಗೆ ಹಣ ಜಮಾ ಮಾಡಿ ಕ್ಲಿಯರ್ ಮಾಡ್ತಕ್ಕಂತಹ ಕೆಲಸ ನಮ್ದಾಗಿರುತ್ತೆ. ಅದಕ್ಕೋಸ್ಕರ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಅಂತಕ್ಕಂತಹ ಮಾಹಿತಿಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಓಕೆನಾ. ಇನ್ನು 19ನೇ ಕಂತಿನ ಹಣದ ಬಗ್ಗೆ ಕ್ಲಿಯರಿಟಿ ಸಿಕ್ಕಿದೆ. ಆದರೆ ಇನ್ನು 21ನೇ ಕಂತಿನಲ್ಲಿ ಬಂದಿರತಕ್ಕಂತಹ ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂದರೆ 20 ಮತ್ತು 21ನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗತ್ತೆ ಅಂತ ಬಹಳಷ್ಟು ಮಹಿಳೆಯರು ಕೇಳ್ತಾ ಇದ್ದೀರಿ. ಹೌದು, 19, 20, 21ನೇ ಕಂತಿನ ಹಣ ಇದೇ ಮೇ ತಿಂಗಳಲ್ಲಿ ಬರಬೇಕಾಗಿತ್ತು. ಅದಕ್ಕೋಸ್ಕರ ಕೇಳ್ತಾ ಇದ್ದೀರಿ. ಯಾಕಂದ್ರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳದು ಮೇನಲ್ಲಿ ಬರಬೇಕಾಗಿರುತ್ತೆ. ಟೋಟಲ್ 3 ತಿಂಗಳದ್ದು ಪೆಂಡಿಂಗ್ ಉಳಿದಿತ್ತು. ಹಾಗಾಗಿ ಈಗ ಬರೀ 20, 21, 22 ಕಂತುಗಳಲ್ಲ, 22ನೇ ಕಂತಿನ ಹಣ ಕೂಡ ಬರಬೇಕಾಗಿದೆ. ಯಾಕಂದ್ರೆ ಮೇ ಕೂಡ ಎಂಡ್ ಆಗ್ಲಿಕ್ಕೆ ಬಂತು, ಇನ್ನೇನು ಜೂನ್ ಕೂಡ ಸ್ಟಾರ್ಟ್ ಆಗತ್ತೆ. ಹಾಗಾಗಿ 3 ತಿಂಗಳ ಹಣ ಮತ್ತೆ ಕೊಡಬೇಕಾಗತ್ತೆ. ಈಗ ಸದ್ಯಕ್ಕೆ ನಮಗೆ 20ನೇ ಕಂತಿನ ಹಣ ಸಿಗತ್ತಂತ ಹೇಳ್ಬೋದು. ಈ ಒಂದು ಇನ್ನು 2-3 ದಿನಗಳಲ್ಲಿ 19ನೇ ಕಂತಿನ ಹಣ ಕ್ಲಿಯರ್ ಆಗುತ್ತೆ. ತದನಂತರ ನಿಮಗೆ 20ನೇ ಕಂತಿನ ಹಣ ಕೂಡ ಜಮಾ ಆಗಲಿಕ್ಕೆ ಪ್ರಾರಂಭವಾಗಲಿದೆ ಅಂತಕ್ಕಂತಹ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಸುಮಾರು 2,500 ಕೋಟಿ ಹಣ ಆಲ್ರೆಡಿ 19ನೇ ಕಂತಿಗಾಗಿ ರಿಲೀಸ್ ಮಾಡ್ಕೊಂಡಿದ್ರು. ಇನ್ನೂ 2,500 ಕೋಟಿ ಹಣವನ್ನು ರಿಲೀಸ್ ಮಾಡ್ಕೊಳ್ತಾ ಇದ್ದಾರೆ. ಈಗ 20ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರಲಿದೆ ಅಂತಕ್ಕಂತಹ ಮಾಹಿತಿ ಸರ್ಕಾರದಿಂದ ಸಿಕ್ಕಿರ್ತಕ್ಕಂಥದ್ದು. ಈಗ ಬರೀ 19ನೇ ಕಂತಿನ ಹಣ ಅಲ್ಲ, 20ನೇ ಕಂತಿನ ಹಣ ಕೂಡ ಇದೇ ಮೇ ತಿಂಗಳಲ್ಲಿ ನಿಮ್ಮ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಜೂನ್ನ ಮೊದಲನೇ ವಾರದಲ್ಲಿ ನಿಮಗೆ ಈ ಒಂದು 20ನೇ ಕಂತಿನ ಹಣ ಕ್ಲಿಯರ್ ಆಗಿರುತ್ತೆ. ನೆಕ್ಸ್ಟ್ 21 ಮತ್ತು 22ನೇ ಕಂತಿನ ಹಣದ ಬಗ್ಗೆ ನಾವು ವಿಚಾರಣೆ ನಡೆಸೋಣ. ಸದ್ಯಕ್ಕೆ ನಿಮಗೆ 19ನೇ ಕಂತಿನ ಹಣ ಕ್ಲಿಯರ್ ಆಗುತ್ತೆ. ತದನಂತರ 20ನೇ ಕಂತಿನ ಹಣ ಈಗ ಸದ್ಯದಲ್ಲಿನೇ ಬರಲಿದೆ ಅಂತಕ್ಕಂತಹ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. 2,500 ಕೋಟಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರ್ತಾ ಇದೆ. ಇಷ್ಟೊಂದು ಲೇಟೆಸ್ಟ್ ಆಗಿ ನಮಗೆ ಅಪ್ಡೇಟು ಸಿಕ್ಕಿತ್ತು, ನಾವು ನಿಮಗೆ ತಿಳಿಸಿದ್ವಿ. ಇನ್ನು ಇದರ ಹೊರತುಪಡಿಸಾಗಿ ಏನಾದರೂ ಕ್ವಶನ್ಸ್ ಕೇಳೋದಿದ್ರು ಸಹಿತ, ಡೌಟ್ಸ್ಗಳಿದ್ರು ಸಹಿತ, ಬೇರೆ ಏನಾದರೂ ತೊಂದರೆ ಆಗ್ತಾ ಇದೆ ಅದರ ಬಗ್ಗೆ ಸೊಲ್ಯೂಷನ್ ಬೇಕಾಗಿದ್ರು ಸಹಿತ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿಂದ ನನಗೆ ಮೆಸೇಜ್ ಮಾಡಿ, ನಾನು ಖಂಡಿತವಾಗಲೂ ರಿಪ್ಲೈ ಕೊಡ್ತೀನಿ. ಇಷ್ಟು ನಿಮಗೆ ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಬೈತು ಸಿಗೋಣ. ಲಿಸನ್ ಕಪ್. ಬಾಯ್, ಫ್ರೆಂಡ್ಸ್.